ಅಧಿವೇಶನ ಆರಂಭಕ್ಕೂ ಮುನ್ನ ರೈತರಿಗೆ ಒಂದು ಶುಭ ಸುದ್ದಿ ಬಂದಿದೆ. ಮೆಕ್ಕೆಜೋಳ ಖರೀದಿಯ ಮಿತಿ 50 ಕ್ವಿಂಟಲ್ಗೆ ಏರಿಕೆಯಾಗಿದೆ. ವಿಪಕ್ಷಗಳ ರೈತರ ಆಗ್ರಹಕ್ಕೆ ಮಣಿದು ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಸೆಷನ್ ಆರಂಭಕ್ಕೂ ಮುನ್ನ ರೈತರಿಗೆ ಇದು ಒಂದು ತರಹದ ಧನಾತ್ಮಕವಾದಂತಹ ಸುದ್ದಿ. ಮೆಕ್ಕೆಜೋಳ ಖರೀದಿಯ ಮಿತಿ 50 ಕ್ವಿಂಟಲ್ಗೆ ಏರಿಕೆಯಾಗಿರುವಂತಹದ್ದು ವಿಪಕ್ಷಗಳ ರೈತರ ಆಗ್ರಹಕ್ಕೆ ಮಣಿದಿರತಕ್ಕಂತಹ ಸರ್ಕಾರ ಈ ಹಿಂದೆ 20 ಕ್ವಿಂಟಲ್ ಮಿತಿ ನಿಗದಿಯಾಗಿತ್ತು. ಈಗ ಅದನ್ನು ಸ್ವಲ್ಪ ಏರಿಕೆ ಮಾಡಲಾಗಿದೆ. ಇತ್ತೀಚೆಗೆ ತಾವು ಬೆಳೆದ ಮೆಕ್ಕೆಜೋಳಕ್ಕೆ ಮಾರುಕಟ್ಟೆ ಸಿಗದೆ ರೈತರು ಕಂಗಾಲಾಗಿದ್ರು. ಹೀಗಾಗಿ ಉತ್ತರ ಕರ್ನಾಟಕದ ಅನೇಕ ಕಡೆ ಪ್ರತಿಭಟನೆಗಳು ಕೂಡ ಆಗಿತ್ತು. ಭಾರಿ ಪ್ರತಿಭಟನೆ ಆಗಿತ್ತು. ಖರೀದಿ ಪ್ರಮಾಣ ಹೆಚ್ಚಳಕ್ಕೆ ವಿಪಕ್ಷ ರೈತರು ಕೂಡ ಕೇಳಿದ್ರು. ಇದಕ್ಕೆ ಮಣಿದಂತಹ ಸರ್ಕಾರ ಈ ಒಂದು ನಿರ್ಧಾರಕ್ಕೆ ಬಂದಿದೆ ಎಂದು ಹೇಳಲಾಗ್ತಿದೆ. ನಿಜಕ್ಕೂ ಏನಾಗಬಹುದು, ರೈತರಿಗೆ ಇದರಿಂದ ಉಪಯುಕ್ತವಾದಂತಹ ವಿಚಾರವಾಗಿ ಮಾರ್ಪಡುತ್ತಾ ಅಧಿವೇಶನ ಆರಂಭಕ್ಕೂ ಮುನ್ನ ಇದೊಂತರಹದ ಉತ್ತಮ ಸುದ್ದಿಯೇ ಸರಿ. ಹಾಗಾದ್ರೆ ರಾಜ್ಯದ ಮೆಕ್ಕೆಜೋಳ ಬೆಳೆಗಾರರಿಗೆ ಸರ್ಕಾರ ಒಂದು ತರಹದ ಸಂತಸದ ಸುದ್ದಿಯನ್ನು ಕೊಟ್ಟಿದೆ. ಪ್ರತಿ ರೈತರಿಂದ ಖರೀದಿಸುವ ಮೆಕ್ಕೆಜೋಳದ ಗರಿಷ್ಠ ಮಿತಿಯನ್ನ 20 ಕ್ವಿಂಟಲ್ನಿಂದ, ಈ ಹಿಂದೆ ಇದ್ದಿದ್ದು 20 ಕ್ವಿಂಟಲ್ ಗರಿಷ್ಠ ಮಿತಿ, ಆದರೆ ಈಗ 50 ಕ್ವಿಂಟಲ್ಗೆ ಹೆಚ್ಚಿಸಿ ಆದೇಶವನ್ನು ಹೊರಡಿಸಿದೆ. ಈ ಹಿಂದೆ ಹೊರಡಿಸಿದ್ದ ಆದೇಶವನ್ನು ತಿದ್ದುಪಡಿ ಮಾಡಿ ಸರ್ಕಾರ ಭಾನುವಾರ ಹೊಸ ಆದೇಶವನ್ನು ಹೊರಡಿಸಿದೆ. ಪ್ರತಿ ಕ್ವಿಂಟಾಲ್ಗೆ 2400 ರೂನಂತೆ ಖರೀದಿಸಲು ಸರ್ಕಾರ ಸುತ್ತೋಲೆಯನ್ನು ಹೊರಡಿಸಿದೆ. ಬಹುದೊಡ್ಡ ರಾಜಕೀಯ ವಿಚಾರವಾಗಿ ಮಾರ್ಪಟ್ಟಿದ್ದಂತಹ ಮೆಕ್ಕೆಜೋಳದ ದರ ಮಿತಿ, ಅದನ್ನು ವಿರೋಧ ಪಕ್ಷದವರು ಕೂಡ ಬಹಳಷ್ಟು ಸಲೀಸಾಗಿ ಪೊಲಿಟಿಕಲ್ ಸಬ್ಜೆಕ್ಟ್ನಂತೆ ಅದನ್ನು ಬಳಸಿಕೊಂಡ್ರು. ಅದಾದ ನಂತರ ಈಗ ಬರ್ತಿರ್ತಕ್ಕಂಥ ಅಪ್ಡೇಟ್ಸ್ಗಳ ಪ್ರಕಾರ ಅದರ ಮಿತಿ ದರವನ್ನು 20ರಿಂದ 50ಕ್ಕೆ ಏರಿಕೆ ಮಾಡಿ ಒಂದು ತರಹದಲ್ಲಿ ರೈತರ ಪರ ನಾವು ನಿಂತಿದ್ದೇವೆ ಎನ್ನುವಂಥ ಸಂದೇಶವನ್ನು ರವಾನಿಸಿದ್ದಾರೆ. ಮೆಕ್ಕೆಜೋಳ ಖರೀದಿ ಮಿತಿ 50 ಕ್ವಿಂಟಲ್ಗೆ ಹೆಚ್ಚಳ ಆಗಿದೆ. ಸಣ್ಣ ಮಧ್ಯಮ ರೈತರಿಗೆ ಇದು ಅನುಕೂಲ ಆಗುತ್ತೆ. ದೊಡ್ಡ ಮಟ್ಟಿಗೆ ಅಲ್ಲದಲೇ ಇದ್ರೂ ಕೂಡ ಸಣ್ಣ ಪ್ರಮಾಣದಲ್ಲಿ ಅನುಕೂಲ ಅಂತೂ ಖಂಡಿತ. ಈ ಹಿಂದೆ ಸರ್ಕಾರ ಪ್ರತಿ ಎಕರೆಗೆ 12 ಕ್ವಿಂಟಲ್ ಲೆಕ್ಕದಲ್ಲಿ ಗರಿಷ್ಠ 20 ಕ್ವಿಂಟಲ್ ಮೆಕ್ಕೆಜೋಳವನ್ನು ಮಾತ್ರ ಪ್ರತಿ ಕ್ವಿಂಟಲ್ಗೆ 2400 ರೂಪಾಯಿ ಬೆಂಬಲ ಬೆಲೆ ನೀಡಿ ಖರೀದಿಸೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿತ್ತು. ಆದೇಶವನ್ನು ಕೂಡ ಹೊರಡಿಸಿತ್ತು. ಇದೀಗ ಮಿತಿಯನ್ನು 50 ಕ್ವಿಂಟಲ್ಗೆ ಏರಿಕೆ ಮಾಡುವ ಮುಖೇನ ಸಣ್ಣ ಮತ್ತು ಮಧ್ಯಮ ರೈತರಿಗೆ ದೊಡ್ಡ ಪ್ರಮಾಣದಲ್ಲಿ ತಮ್ಮ ಉತ್ಪನ್ನವನ್ನು ಬೆಂಬಲ ಬೆಲೆಯಲ್ಲಿ ಮಾರಾಟ ಕೊಡುವ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ. ಇದು ನಿಜಕ್ಕೂ ಕೂಡ ರೈತರ ಪರ ಇರತಕ್ಕಂತಹ ನಿರ್ಧಾರ, ರೈತರ ಏಳಿಗೆಗಾಗಿ ಕೊಟ್ಟಿರ್ತಕ್ಕಂತಹ ನಿರ್ಧಾರ, ಯಾವುದೇ ಸಂದೇಹ ಬೇಡ. ಇನ್ನು ರಾಜ್ಯದ ಮೆಕ್ಕೆಜೋಳ ಬೆಳೆಗಾರರಿಗೆ ಸರ್ಕಾರ ಇದೊಂತರಹದ ಸಂತೋಷದ ಸುದ್ದಿಯನ್ನು ಕೊಟ್ಟಿರುವಂತಹದ್ದು. ಹಾಗಾಗಿ ರೈತರಿಂದಲೂ ಕೂಡ ಸರ್ಕಾರದ ಪರ ಅನೇಕ ತರಹದ ಶ್ಲಾಘನೆಗಳು ಕೂಡ ವ್ಯಕ್ತವಾಗಿದೆ. ವಿರೋಧ ಪಕ್ಷದವರಿಗೆ ಇದನ್ನು ಮುಂದಕ್ಕೆ ತಗೊಂಡೋಗಿ ಸೆಷನ್ನಲ್ಲಿ ಚರ್ಚೆ ಮಾಡುವ ಪರಿಸ್ಥಿತಿಗೂ ಕೂಡ ಸರ್ಕಾರ ಅವಕಾಶ ಮಾಡಿಕೊಡಲಿಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.